ಮೊದಲನೇದಾಗಿ ಹ್ಯಾಪಿ ಬರ್ಡೇ ಭಾವನಾ ಮೇಡಮ್, ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮ ಬಗ್ಗೆ ನಾವು ಕಳೆದ 20 ವರ್ಷದಿಂದ ಐ ಬೆಂಗಳೂರಲ್ಲಿ ಓದಿದ್ದೀನಿ. ತಮ್ಮನ್ನ ರವಿ ಬೆಳಗೆರೆ ಸರು ಜರ್ನಲಿಸಮ್ಗೆ ಹೇಗೆ ಸೇರಿಸಿದ್ರು ನಾನು ಓದಿದ್ದೆ. ನಾನು ಐ ಬೆಂಗಳೂರು ಕಾಸ್ಬಾತು ಬಾಟಮ್ ಐಟಮ್ ಎಲ್ಲ ಪುಸ್ತಕವನ್ನು ಓದಿ ಮುಗಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ ಮನಸ್ಸೇ ಭಾಳಷ್ಟು ಸರಸ್ವತಿ ಪುತ್ರ ಅಂದರೆ ಅದು ರವಿ ಬೆಳಗೆರೆ ಸರ್. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ನಮ್ಮ ಭಾವನಾ ಬೆಳಗೆರೆ ಮೇಡಮ್ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಾ. ಜೀವನದಲ್ಲಿ ದೇವರು ನಮ್ಮನ್ನು ರಾಜ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಿರೀಟ ಕೊಡಲ್ಲ, ಫಸ್ಟ್ ಯುದ್ಧ ಕೊಡ್ತಾನೆ. ಗೆಲ್ಲೋ ತಾಕತ್ತಿದ್ರೆ ಕಿರೀಟ ಅದೇ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಭಗವಂತ ಯಾವತ್ತೂ ಕಿರೀಟ ಕೊಡಲ್ಲ, ಯುದ್ಧ ಕೊಡ್ತಾನೆ. ಗೆಲ್ಲೋ ತಾಕತ್ತಿದ್ರೆ ಕಿರೀಟ ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಆಫ್ ದ ಕ್ಯಾಟ್ ಈಸ್ ನಾಟ್ ಇಂಪಾರ್ಟೆಂಟ್. ಹೌ ಕ್ಯಾಟ್ ಕ್ಯಾಚಸ್ ದ ರ್ಯಾಟ್ ಈಸ್ ಇಂಪಾರ್ಟೆಂಟ್. ಅದು ಲೈಫು. ತುಂಬ ಜನ, ಭಾಳಷ್ಟು ಜನ ಯಂಗ್ಸ್ಟರ್ಸು ಏನಾದರೂ ಸಾಧಿಸಬೇಕು ಅಂದರೆ SSLCಗೆ ಬಂದಿರ್ತೀರ. ಸ್ಟೇಟ್ ಫಸ್ಟ್ ಬರಬೇಕು ಅಂದರೆ ಇಂಗ್ಲೀಷಲ್ಲಿ 100 ಬರುತ್ತಾ, ಕನ್ನಡಲ್ಲಿ 1 ಮಾರ್ಕ್ ಹೋದರೆ, ಸೈನ್ಸ್ ಅಷ್ಟು ಈಸಿನಾ? ಇನ್ನೂ SSLC ಟೆಕ್ಸ್ಟ್ ಬುಕ್ಸೇ ತಗೊಂಡಿರಲ್ಲ, ಆವಾಗಲೇ ನೆಗೆಟಿವಿಟಿ. ನಾನು ಇಲ್ಲಿರೋ ಎಲ್ಲ ಪೇರೆಂಟ್ಸ್ಗೂ ಪೋಷಕರಿಗೂ ಸ್ವಾಮೀಜಿ ಭಾಳಷ್ಟು ಜನ ಎಲ್ಲ ಪೇರೆಂಟ್ಸ್ಗೂ ನಾನು ಪೋಷಕರಿಗೂ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಮಕ್ಕಳನ್ನ ಪ್ರಯತ್ನ ಪಡಕ್ಕೆ ಬಿಟ್ಟುಬಿಡಿ ಅಂತ. ನೀವೇನು ಮಾಡ್ತೀರಾ, ನಿಮ್ಮ ಮಕ್ಕಳು ಒಂದು 20-30 ಸಾವಿರ, ಒಂದು 40-50 ಸಾವಿರಕ್ಕೆ ಎಲ್ಲೋ ಕಂಪ್ನಿಯಲ್ಲೋ ಕೆಲಸಕ್ಕೆ ಸೇರ್ಕೊಂಡು ನೆಮ್ಮದಿಯಾಗಿದ್ದರೆ ಸಾಕು ಅಂತ. ಮಕ್ಕಳನ್ನ ರಿಸ್ಕ್ ಮಾಡೋಕ್ಕೆ ತುಂಬ ಜನ ಪೇರೆಂಟ್ಸ್ ಬಿಡೋದೇ ಇಲ್ಲ. ಮತ್ತು ಇಲ್ಲಿರೋ ತುಂಬ ಜನ ಮಕ್ಕಳಿಗೂ ಒಂದು ವಿಚಾರ ಗೊತ್ತಿರಬೇಕು. ಒಂದು ತಂದೆ ಮತ್ತು ಮಗ ದೇವಸ್ಥಾನಕ್ಕೆ ಹೋದ್ರಂತೆ, ತಂದೆ ಮತ್ತು ಮಗಳು. ತುಂಬ ರಶ್ ಇತ್ತಂತೆ ದೇವಸ್ಥಾನ. ರಶ್ ಇದ್ದರೆ ಆ ಮಗಳು ಇತ್ಕೊಂಡು ಅಪ್ಪ 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 ತುಂಬ ಜನ ಇದ್ದಾರೆ, ನನಗೆ ದೇವ್ರು ಕಾಣಿಸ್ತಾ ಇಲ್ಲ, ದಯವಿಟ್ಟು ನಿನ್ನ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸು ಅಂದರೆ ಅವರಪ್ಪ ಭುಜದ ಮೇಲೆ ಎತ್ಕೊಂಡು ದೇವ್ರನ್ನ ತೋರಿಸ್ದಂತೆ. ಆದರೆ ಅವ್ರ ಮಗಳಿಗೆ ಗೊತ್ತಿಲ್ಲದೆ ಇರೋದೇನು ಅಂದರೆ ಆಕೆ ನಿಂತಿರೋದೇ ದೇವ್ರ ಮೇಲೆ ಅಂತ. ಈ ಸತ್ಯನ ಮರ್ತೋಗ್ತಾರೆ ತುಂಬ ಜನ. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ ಸರ್, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ದರೆ ಸಾಕು. ಇದು ಮಕ್ಕಳು ತಂದೆ ತಾಯಿಗೆ ಕೊಡೋ ದೊಡ್ಡ ಗಿಫ್ಟ್. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ದರೆ ಸಾಕು. ತುಂಬ ಜನ ಯಂಗ್ಸ್ಟರ್ಸು, ನಾನು ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಲೈಫಲ್ಲಿ ಬೆಳೆದವನು. ಚಿಕ್ಕ ವಯಸ್ಸಿಗೆ ತಂದೆ ತಾಯಿನ ಕಳ್ಕೊಂಡವನು. ಸರಸ್ವತಿ ಒಲಿದ್ಲು, ಲಕ್ಷ್ಮೀದೇವಿ ಜೊತೆಯಲ್ಲಿ ಬಂದ್ಲು. 3 ವರ್ಷದಿಂದ ಎಲೆಕ್ಷನ್ನಲ್ಲಿ ನಿಂತ್ಕೊಳ್ಳೋಕೆ ಎಲ್ಲರೂ ಭಯ ಬಿದ್ದರೆ ನನಗೆ ಅವಕಾಶ ಬಂತು. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿದೆ, MLA ಆಗೋದು ಅಷ್ಟು ಸುಲಭ ಅಲ್ಲ, ನಿನಗೇನು ತಮಾಷೆನ ಅದು ಇದು ಅಂದರು. ನಮ್ಮ ಅಜ್ಜಿನೋಗಿ ಕೇಳಿದೆ, MLA ಟಿಕೆಟ್ ಕೊಡ್ತಿದ್ದಾರೆ ಏನು ಮಾಡಲಿ ಅಂತ. ನಮ್ಮ ಅಜ್ಜಿ ಒಂದು ಮಾತು ಹೇಳಿದ್ರೆ, ನೀನು ಹಣೆ ಬರ ಟೆಸ್ಟ್ ಮಾಡ್ಕೊ ಹೋಗಿ, ಹೆಂಗಿದ್ರೆ ಹಂಗಾಗತ್ತೆ ಅಂತ. ಒಬ್ಬರು ಕೂಡ ಹೇಳಲಿಲ್ಲ ನಾನು ಗೆಲ್ತೀನಿ ಅಂತ. 23 ನಮ್ಮ ಅಜ್ಜಿ ಒಬ್ರು ಹೇಳಿದ್ರು, ನಾನು ಹೋದ್ರೆ ನನಗೆ ಎಲ್ಲರೂ 100 ಜನನ ಕೇಳಿರ್ತೀನಿ, 100 ಜನ ನೀನು ಸೋತೋಗ್ತೀಯ ಅಂದರು. ಹೋದೆ, ನಾಮಿನೇಷನ್ ಹಾಕಿದೆ, ಗೆದ್ದು ಬಿಟ್ಟೆ. ಟೈಮ್ ಚೆನ್ನಾಗಿದ್ರೆ ಇನ್ನೊಂದು ತಿಂಗಳಿಗೆ ಮಿನಿಸ್ಟ್ರು ಆಗ್ತೀನಿ. ಯಾರೋ ನನ್ನ ಫ್ರೆಂಡ್ಸ್ ಕೇಳಿದ್ರು, ನೀನು MLAಗೆ ನಿಂತ್ಕೊಂಡೆ ಅಲ್ಲ, ಸೋತೋಗಿದ್ದರೆ ಏನು ಮಾಡ್ತಿದ್ದೆ ಅಂತ. ಬೆಂಗಳೂರಿಗೆ ಬಂದಿರೋದೇ ಸೋಲಕ್ಕೆ. ನಾವು ಗೆಲ್ಲೋದೇನಿದ್ರು ಕಾಂಪ್ಲಿಮೆಂಟ್ರಿ ನಮ್ಮ ಲೈಫಲ್ಲಿ. ಇದನ್ನು ಮರ್ತೋಗ್ಬಾರ್ದು. ಜೀವನದಲ್ಲಿ ಎಷ್ಟು ಸಲ ಗೆದ್ದಿದ್ದೀವಿ ಸರ್? ಒಂದು 2-3 ಸಲ.